ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ಸರ್. ನೀವು ಕೂಡ ಹೋರಾಟವನ್ನು ಮಾಡ್ತೀರಿ ಸರ್ ಬರುವಂತ ದಿನಗಳಲ್ಲಿ? ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಹಿಂದೆ ಯಡಿಯೂರಪ್ಪನವರು ಇದೇ ರೀತಿ ಆದಾಗ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಂಥವರು ಏನು ಎನ್ಕ್ವೈರಿ ಮ್ಯಾಗೆ ತನಿಖೆ ಮೇಲೆ ಪ್ರಭಾವ ಬೀರ್ತಾರಂತೇಳಿ ಇದೇ ಸಿದ್ದರಾಮಯ್ಯನವರು ಹೇಳಿದರು. ಅದೇ ಒಂದು ಮಾನದಂಡವನ್ನು ಮಾನ್ಯ ಸಿದ್ದರಾಮಯ್ಯನವರು ಅದನ್ನು ಇವತ್ತು ತಾವು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ಬೇಕಂತ ಹೇಳ್ತೀನಿ. ಸರ್, ನೀವು ಬೇರೆ ಪ್ರತ್ಯೇಕ ಹೋರಾಟವನ್ನು ಮಾಡ್ತಾ ಇಲ್ಲ, ಬಿಜೆಪಿ ಹೋರಾಟದಲ್ಲೂ ಪಾಲ್ಗೊಳ್ತಾ ಇಲ್ಲ, ಬಟ್ ರಾಜೀನಾಮೆಗೆ ಆಗ್ರಹವನ್ನು ಮಾತ್ರ ಮಾಡ್ತಾ ಇಲ್ಲ. ನಾವು ಪ್ರತ್ಯೇಕ ಹೋರಾಟ ಮಾಡ್ತೀವಿ ಎಲ್ಲಿಯೂ ಹೇಳಿಲ್ಲ. ಮತ್ತು ಈ ಒಂದು ಹೋರಾಟದ ಬಗ್ಗೆ ನಾನು ಮೊದಲೇ ಹೇಳಿದ್ದೆ, ನನ್ನ ಬೇರೆ ಕೆಲಸ ಇದೆ, ಬರೋದಾಗೋದಿಲ್ಲ ಅಂತ ಹೇಳಿದ್ದೆ. ನಂದೇನು ಅದರಲ್ಲಿ ತೊಂದರೆ ಇಲ್ಲ. ನಾನು ಯಾವಾಗಲೂ ಪಕ್ಷದ ಬಾವಿಗಿಳಿಯುವಂಥ ಸಂದರ್ಭದಾಗ ವಿಧಾನಸಭೆ ಒಳಗೆ ಇಳಿದಿದ್ದೀವಿ. ಈ ಸರ್ಕಾರ ವಿರುದ್ಧ ಹೋರಾಟ ಮಾಡಿದ್ದೀವಿ. ನಾನೇನು ಡಿ ಕೆ ಶಿವಕುಮಾರ್ ಬಳಿ ಹೋಗಿ ಪತ್ರಗಳ ಮೇಲೆ ಸಹಿ ಮಾಡಿಸ್ಕೊಂಡಿಲ್ಲ. ಪ್ರಾಮಾಣಿಕವಾಗಿ, ಅತ್ಯಂತ ಪ್ರಾಮಾಣಿಕವಾಗಿ ಬಾವಿಯಲ್ಲಿ ಕೂತೀನಿ. ಯಾರು ಸಹಿ ಮಾಡಿಸ್ಕೊಂಡಾರೋ ಅವ್ರ ಬಗ್ಗೆ ನೀವು ಹೋಗಿ ಕೇಳ್ರಿ. ನೀವೇನ್ರಿ ಹೋಗ್ರ ಹೋರಾಟ ಹತ್ತೀರಿ, ಒಂದು 20 ಡಿ ಕೆ ಶಿವಕುಮಾರ್ ಕಡೆ ಸಹಿ ಮಾಡಿಸ್ಕೋತೀರಿ, ನಿಮ್ಮ ನೈತಿಕತೆ ಏನಂತ ಅವ್ರಿಗೆ ಕೇಳ್ರಿ. ನೀವು ರಾಜೀನಾಮೆ ಕೇಳ್ತಿದ್ರು ಮುಖ್ಯಮಂತ್ರಿಗಳು, ಆದರೆ ಕಾಂಗ್ರೆಸ್ ನಾಯಕರು ಬಿಜೆಪಿಯಲ್ಲಿ 2 ಬಣ ಇದೆ, ಮೊದಲು ಅದನ್ನು ನೋಡ್ಕೊಳ್ಳಿ ಫಸ್ಟ್ ಅಂತ ನಿಮ್ಮನ್ನ ಸೇರಿದಂತೆ ಅವರು. ಬಿಜೆಪಿಯಲ್ಲಿ 28 ಅದೋ 40 ಅದೋ ಅವ್ರಿಗೆ ಏನು ಬೇಕಾಗಿಲ್ಲ. ಕಾಂಗ್ರೆಸ್ನಲ್ಲಿ 8 ಮಂದಿ ಮುಖ್ಯಮಂತ್ರಿಗಳದ 8 ಬಣ ಅದಾವ. ಕಾಂಗ್ರೆಸ್ ಸಿದ್ದರಾಮಯ್ಯ ಬಣ ಬೇರೆ, ಡಿ ಕೆ ಈ ಎಲ್ಲ ಹೋರಾಟದ ಹಿಂದೆ ಯಾರದಾರಪ್ಪ? ಇವೆಲ್ಲ ಅವ್ರನ್ನ ಸಿದ್ದರಾಮಯ್ಯನವ್ರ ವಿರುದ್ಧ ಇರುವಂಥದ್ದು, ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಇರುವಂಥ ಎಲ್ಲ ಮಾಹಿತಿ ಕೊಡೋರು ಯಾರು? ಅವ್ರ ಪಾರ್ಟಿಯವರೇ. ಯಾರು ಸರ್? ಡಿ ಕೆ ಶಿವಕುಮಾರ್ ಅವರೇ ಭಾಳ ಪ್ರಭಾವಿ ನಾಯಕ ಕರ್ನಾಟಕದ. ಅವ್ರು ಕೊಡ್ಲಕತ್ತಾರ, ನಾವಲ್ಲ. ನಮಗೆ ಅವ್ರ ಮಾಹಿತಿ ಸಿಗುವುದೇ ನಮ್ಮ ಪಕ್ಷದವ್ರಿಗೆ ಅವರಿಂದಲೇ. ಯಾಕಂದ್ರೆ ಅವ್ರನ್ನ ಸಿದ್ದರಾಮಯ್ಯನ ಇಳಿಸ್ಬೇಕಂತೇಳಿ ದೊಡ್ಡ ಷಡ್ಯಂತ್ರ ಕಾಂಗ್ರೆಸ್ನಲ್ಲಿ ನಡೆದಿದೆ. ಬಿ ಜೆ ಪಿಯಲ್ಲಿ ಏನೂ ಇಲ್ಲ. ಬಿ ಜೆ ಪಿ ನೈತಿಕ ಹೊಣೆ ಹೊತ್ತು ಇವತ್ತು ಏನು ಹೈಕೋರ್ಟ್ ತೀರ್ಪು ಕೊಟ್ಟಿದ್ದು ಅದ್ರ ಮೇಲೆ ಅದನ್ನು ಆಧರಿಸಿ ರಾಜೀನಾಮೆ ಕೊಡ್ಬೇಕಂತ ಅನ್ನೋದೇ ಅಷ್ಟೇ ಬಿ ಜೆ ಪಿಯ ಒಂದು ಇದು ನಿರ್ಣಯ. ಈ ವಿಚಾರದಲ್ಲಿ ನಿಮ್ಮ ಪಕ್ಷದ ನಾಯಕರು ಸಮರ್ಥವಾಗಿ ಹೋರಾಟ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ ಸರ್ ತಮಗೆ? ನಾವು ಇದು ಇನ್ನೂ ಕಾಲ ಪಕ್ವಾಗಿಲ್ಲ. ಪಕ್ವ ಆಯ್ತಂದ್ರೆ ಹೇಳಕ್ಕೆ ಚಾಲು ಮಾಡ್ತೀನಿ. ಇನ್ನೊಂದು ವಾರ ಟೈಮ್ ಕೊಡ್ರಿ. ಈ ವಿಜಯದಶಮಿ ಮುಗೀಲಿ, ಇವರೆಲ್ಲ ನೋಡ್ತೀನಿ ಏನು ಹೆಂಗೆ ಹೋರಾಟ ಮಾಡ್ತಾರೆ, ಯಾರು ಅಬ್ಸೆಂಟ್ ಉಳಿತಾರ, ಯಾರು ಪ್ರಾಮಾಣಿಕ ಹೋರಾಟ ಮಾಡ್ತಾರೆ, ಸಿದ್ದರಾಮಯ್ಯನವ್ರ ಬಗ್ಗೆ ಉಗ್ರವಾಗಿ ಯಾರು ಮಾತಾಡ್ತಾರೆ, ಅದನ್ನೆಲ್ಲನೂ ಕಾಲ ಬರ್ತೈತೆ ಅವಾಗ ಹೇಳ್ತೀನಿ. ಸರಿ, ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ಗೆ ಸಂಬಂಧಪಟ್ಟಂತೆ ನಿಮ್ಮ ಒಪ್ಪಿಗೆ ಇದೆಯಾ ಸರ್? ಸರ್, ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಅಂತ ನಾವು ಹೆಸರಿಟ್ಟಿಲ್ಲ, RCB ಅಂತ ಹೆಸರಿಟ್ಟಿಲ್ಲ. ಎಲ್ಲ ಹಿಂದೂ ಸಮಾಜದ ಎಲ್ಲ ವರ್ಗ, ದಲಿತರು ಹಿಡಿದು ಎಲ್ಲ ವರ್ಗದ ಜನರ ಸಂಘಟನೆ ಮಾಡಬೇಕು. ಸಿದ್ದರಾಮಯ್ಯ ಸರ್ಕಾರ ಕೇವಲ ಮುಸ್ಲಿಂ ತುಷ್ಟೀಕರಣದಲ್ಲಿದೆ, ಹಿಂದೂಗಳಿಗೆ ಅನ್ಯಾಯ ಆಗ್ತಾಯಿದೆ. ಗಣೇಶನೇ ಅರೆಸ್ಟ್ ಮಾಡುವಷ್ಟು ಕೀಳುಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಇದರ ಎಲ್ಲದರ ವಿರುದ್ಧ ಇವತ್ತು ಹಿಂದುಳಿದ ಸಮುದಾಯದಲ್ಲಿ ಸಹಿತ ಸಿದ್ದರಾಮಯ್ಯನವರ ಇವತ್ತಿನ ನಡವಳಿಕೆ ಏನಿದೆ ಒಂದೂವರೆ ವರ್ಷದಿಂದ, ಅವರು ಬರೀ ಮುಸ್ಲಿಮರ ಒಬ್ಬ ಹಿತೈಷಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಹಿಂದೂಗಳ ಪರವಾಗಿ, ಹಿಂದುಳಿದವ್ರ ಪರವಾಗಿ, ದಲಿತರ ಪರವಾಗಿ ಯಾವುದೇ ಕೆಲಸ ಮಾಡ್ತಾ ಇಲ್ಲ. 14,000 ಕೋಟಿ ರೂಪಾಯಿ ದಲಿತರಿಗೆ SC SCP TSP ತಿಂದು ಹಾಕಿದ್ರು. ಅಲ್ಲಿಂದ ವಾಲ್ಮೀಕಿ ಹಗರಣ ಅಲ್ಲೇ ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡಿದ್ರು. ಇದೆಲ್ಲ ನೋಡಿದ್ಮೇಲೆ ಹಿಂದುಳಿದವರ ಬಲ್ಲಿನೂ ಸಹ ಸಿದ್ದರಾಮಯ್ಯವ್ರ ಬಗ್ಗೆ ಇವತ್ತು ಭಾಳಷ್ಟು ಒಂದು ನಿರಾಶೆ ಮೂಡಿದೆ. ಅದಕ್ಕೆ ನಾವು ಸಂಘಟನೆ ಅಲ್ಲಿ ಈಶ್ವರಪ್ಪನವರು ಒಬ್ಬ ಹಿಂದುಳಿದ ನಾಯಕರದಾರೆ. ನಾವು ಎಲ್ಲರೂ ಕೂಡಿ, ಬರೀ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣಗೆ ಸೀಮಿತ ಇಲ್ಲ, ಸಮಸ್ತ ಹಿಂದೂಗಳು ಎಲ್ಲ ದಲಿತರು ಹಿಡಿದು ಲಿಂಗಾಯತರು ಬ್ರಾಹ್ಮಣರು ಹಿಡಿದು ಒಂದು ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡುವಂಥ ಹೋರಾಟ ಮಾಡ್ತೀವಿ. ಇಷ್ಟು ಅಗ್ರೆಸಿವ್ ಆಗಿ ಹೋಗ್ತಾ ಇರುವಂಥ ಯತ್ನಾಳ್ ಅವರಿಗೆ ಪಾರ್ಟಿಯಿಂದ ಬೆಂಬಲ ಇದೆಯಾ ಸರ್? ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ ಬಿಜೆಪಿ ಹೈಕಮಾಂಡ್ ದೇವ್ರ ಬೆಂಬಲ ಇದ್ದಾರೆ. ಅಯೋಧ್ಯೆ ರಾಮ ಮಂದಿರದ ಬೆಂಬಲ ಇದೆ, ಗಣಪತಿಯ ಬೆಂಬಲ ಇದೆ, ನಮ್ಮ ದೇವ್ರ ಬೆಂಬಲ ಇದ್ದಾರೆ, ಎಲ್ಲರೂ ಇದ್ದೇ ಇರ್ತದೆ. ಜಾತಿದ ನಾಯಕರನ್ನ ಭೇಟಿ ಮಾಡ್ತಾರೆ, ಪಕ್ಷ ವಿರೋಧಿ ಚಟುವಟಿಕೆ ಆಗ್ತಾ ಇದೆ, ಇವ್ರ ಮೇಲೆ ಆಕ್ಷನ್ ಆಗ್ಬೋದು ಅಂತ ಅವೆಲ್ಲ ನೀವು ಬರೀತೀರಿ, ನಿಮ್ಗೆ ಹೆಂಗೆ ಬೇಕು ಹಂಗೆ ಬರೀತೀರಿ, ನಾವೇನು ಮಾಡೋದು? ನೀವು ಮೀಡಿಯಾದವ್ರು ವಿಜಯೇಂದ್ರಗೆ ಎಬ್ಬಿಸ್ಬೇಕಂದ್ರೆ ವಿಜಯೇಂದ್ರ ಎಬ್ಬಿಸ್ತೀರಿ. ವಿಜಯೇಂದ್ರ ಬಗ್ಗೆ ಒಂದು ನೆಗೆಟಿವ್ ಬರೋದ್ರಂದ್ರೆ ಮರುದಿವ್ಸ ಪಾಸಿಟಿವ್ ಹೊಡಿತೀರಿ. ಅವ್ರು ನಿಮ್ಮ ಮೀಡಿಯಾಕ್ಕೆ ಬಿಟ್ಟಿದ್ದು, ನಮಗೆ ಬಿಟ್ಟಿದ್ದಲ್ಲ. ನಿಮ್ಮ ಸಭೆ ಬರುವಂಥ ದಿನಗಳಲ್ಲಿ ರಾಜ್ಯಾಧ್ಯಕ್ಷ ಬದಲಾವಣೆಗೆ ನಾಂದಿ ಆಡುತ್ತೆ ಸರ್? ಏನೋ ಗೊತ್ತಿಲ್ಲರಿ. ಈಗಂತೂ ಅದಕ್ಕೆ ನಮ್ಮ ಸಭೆ BJP ಒಳಗಿನ ವಿಚಾರವನ್ನು ಅರವಿಂದ್ ಲಿಂಬಾವಳಿ ಹೇಳ್ತಾರೆ. ಕಾಂಗ್ರೆಸ್ಗೆ ಬೈದಿದ್ರು ಹೇಳ್ರಿ, ನಾ ಬೈತೀನಿ ಅಷ್ಟೇ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ಸರ್. ನೀವು ಕೂಡ ಹೋರಾಟವನ್ನು ಮಾಡ್ತೀರಿ ಸರ್ ಬರುವಂತ ದಿನಗಳಲ್ಲಿ? ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಹಿಂದೆ ಯಡಿಯೂರಪ್ಪನವರು ಇದೇ ರೀತಿ ಆದಾಗ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಂಥವರು ಏನು ಎನ್ಕ್ವೈರಿ ಮ್ಯಾಗೆ ತನಿಖೆ ಮೇಲೆ ಪ್ರಭಾವ ಬೀರ್ತಾರಂತೇಳಿ ಇದೇ ಸಿದ್ದರಾಮಯ್ಯನವರು ಹೇಳಿದರು. ಅದೇ ಒಂದು ಮಾನದಂಡವನ್ನು ಮಾನ್ಯ ಸಿದ್ದರಾಮಯ್ಯನವರು ಅದನ್ನು ಇವತ್ತು ತಾವು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ಬೇಕಂತ ಹೇಳ್ತೀನಿ. ಸರ್, ನೀವು
ಬೇರೆ ಪ್ರತ್ಯೇಕ ಹೋರಾಟವನ್ನು ಮಾಡ್ತಾ ಇಲ್ಲ, ಬಿಜೆಪಿ ಹೋರಾಟದಲ್ಲೂ ಪಾಲ್ಗೊಳ್ತಾ ಇಲ್ಲ, ಬಟ್ ರಾಜೀನಾಮೆಗೆ ಆಗ್ರಹವನ್ನು ಮಾತ್ರ ಮಾಡ್ತಾ ಇಲ್ಲ. ನಾವು ಪ್ರತ್ಯೇಕ ಹೋರಾಟ ಮಾಡ್ತೀವಿ ಅಂತ ಎಲ್ಲಿಯೂ ಹೇಳಿಲ್ಲ. ಮತ್ತು ಈ ಒಂದು ಹೋರಾಟದ ಬಗ್ಗೆ ನಾನು ಮೊದಲೇ ಹೇಳಿದ್ದೆ, ನಂದು ಬೇರೆ ಕೆಲಸ ಇದೆ, ಬರೋದಾಗೋದಿಲ್ಲ ಅಂತ ಹೇಳಿದ್ದೆ. ನಂದೇನು ಅದರಲ್ಲಿ ತೊಂದರೆ ಇಲ್ಲ. ನಾನು ಯಾವಾಗಲೂ ಪಕ್ಷದ ಒಂದು ಬಾವಿಗಿಳಿಯುವಂಥ ಸಂದರ್ಭದಾಗ ವಿಧಾನಸಭೆ ಒಳಗೆ ಇಳಿದಿದ್ದೀವಿ. ಈ ಸರ್ಕಾರ ವಿರುದ್ಧ ಹೋರಾಟ ಮಾಡಿದ್ದೀವಿ. ನಾನು ಡಿ ಕೆ ಶಿವಕುಮಾರ್ ಬಳಿ ಹೋಗಿ ಪತ್ರಗಳ ಮೇಲೆ ಸಹಿ ಮಾಡಿಸ್ಕೊಂಡಿಲ್ಲ. ಪ್ರಾಮಾಣಿಕವಾಗಿ, ಅತ್ಯಂತ ಪ್ರಾಮಾಣಿಕವಾಗಿ ಬಾವಿಯಲ್ಲಿ ಕೂತೀನಿ. ಯಾರು ಸಹಿ ಮಾಡಿಸ್ಕೊಂಡಾರೋ ಅವ್ರ ಬಗ್ಗೆ ನೀವು ಹೋಗಿ ಕೇಳ್ರಿ. ನೀವೇನ್ರಿ ಹೋರಾಟ ಹತ್ತೀರಿ, ಒಂದು 20 ಡಿ ಕೆ ಶಿವಕುಮಾರ್ ಕಡೆ ಸಹಿ ಮಾಡಿಸ್ಕೋತೀರಿ, ನಿಮ್ಮ ನೈತಿಕತೆ ಏನಂತ ಅವ್ರಿಗೆ ಕೇಳ್ರಿ. ನೀವು ರಾಜೀನಾಮೆ ಕೇಳ್ತಿದ್ರು ಮುಖ್ಯಮಂತ್ರಿಗಳು, ಆದ್ರೆ ಕಾಂಗ್ರೆಸ್ ನಾಯಕರು ಬಿಜೆಪಿ 2 ಬಣ ಇದೆ, ಮೊದಲು ಅದನ್ನ ನೋಡ್ಕೊಳ್ಳಿ ಫಸ್ಟ್ ಅಂತ ನಿಮ್ಮನ್ನ ಸೇರಿದಂತೆ ಅವ್ರು ಬಿ ಜೆ ಪಿಯಲ್ಲಿ 28 ಅದೋ 40 ಅದೋ ಅವ್ರಿಗೆ ಏನು ಬೇಕಾಗಿಲ್ಲ. ಕಾಂಗ್ರೆಸ್ನಲ್ಲಿ 8 ಮಂದಿ ಮುಖ್ಯಮಂತ್ರಿಗಳದಾವ, 8 ಬಣ ಅದಾವೆ. ಕಾಂಗ್ರೆಸ್ ಸಿದ್ದರಾಮಯ್ಯ ಬಣ ಬೇರೆ, ಡಿ ಕೆ ಈ ಎಲ್ಲ ಹೋರಾಟದ ಹಿಂದೆ ಯಾರದಾರಪ್ಪ? ಇವೆಲ್ಲ ಅವ್ರನ್ನ ಸಿದ್ದರಾಮಯ್ಯನವ್ರ ವಿರುದ್ಧ ಇರುವಂಥದ್ದು, ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಇರುವಂಥ ಎಲ್ಲ ಮಾಹಿತಿ ಕೊಡೋರು ಯಾರು? ಅವ್ರ ಪಾರ್ಟಿಯವರೇ, ಯಾರು ಸರ್? ಡಿ ಕೆ ಶಿವಕುಮಾರ್ ಅವರೇ ಭಾಳ ಪ್ರಭಾವಿ ನಾಯಕ ಕರ್ನಾಟಕದ. ಅವ್ರು ಕೊಡ್ಲಕತ್ತಾರ, ನಾವಲ್ಲ. ನಮಗೆ ಅವ್ರ ಮಾಹಿತಿ ಸಿಗುವುದೇ ನಮ್ಮ ಪಕ್ಷದವ್ರಿಗೆ ಅವರಿಂದಲೇ. ಯಾಕಂದ್ರೆ ಅವ್ರನ್ನ ಸಿದ್ದರಾಮಯ್ಯನ ಇಳಿಸ್ಬೇಕಂತೇಳಿ ದೊಡ್ಡ ಷಡ್ಯಂತ್ರ ಕಾಂಗ್ರೆಸ್ನಲ್ಲಿ ನಡೆದಿದೆ. ಬಿ ಜೆ ಪಿಯಲ್ಲಿ ಏನೂ ಇಲ್ಲ. ಬಿ ಜೆ ಪಿ ನೈತಿಕ ಹೊಣೆ ಹೊತ್ತು ಇವತ್ತು ಏನು ಹೈಕೋರ್ಟ್ ತೀರ್ಪು ಕೊಟ್ಟಿದ್ದು ಅದ್ರ ಮೇಲೆ ಅದನ್ನು ಆಧರಿಸಿ ರಾಜೀನಾಮೆ ಕೊಡ್ಬೇಕಂತ ಅನ್ನೋದೇ ಅಷ್ಟೇ ಬಿ ಜೆ ಪಿಯ ಒಂದು ಇದು ನಿರ್ಣಯ. ಈ ವಿಚಾರದಲ್ಲಿ ನಿಮ್ಮ ಪಕ್ಷದ ನಾಯಕರು ಸಮರ್ಥವಾಗಿ ಹೋರಾಟ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ ಸರ್ ತಮಗೆ? ನಾವು ಇದು ಇನ್ನೂ ಕಾಲ ಪಕ್ವಾಗೆಲ್ಲ ಪಕ್ವ ಆಯ್ತಂದ್ರೆ ಹೇಳಕ್ಕೆ ಚಾಲು ಮಾಡ್ತೀನಿ. ಇನ್ನೊಂದು ವಾರ ಟೈಮ್ ಕೊಡ್ರಿ. ಈ ವಿಜಯದಶಮಿ ಮುಗಿಲಿ, ಇವರೆಲ್ಲ ನೋಡ್ತೀನಿ ಏನು ಹೆಂಗೆ ಹೋರಾಟ ಮಾಡ್ತಾರೆ, ಯಾರು ಅಬ್ಸೆಂಟ್ ಉಳಿತಾರ, ಯಾರು ಪ್ರಾಮಾಣಿಕ ಹೋರಾಟ ಮಾಡ್ತಾರೆ, ಸಿದ್ದರಾಮಯ್ಯನವ್ರ ಬಗ್ಗೆ ಉಗ್ರವಾಗಿ ಯಾರು ಮಾತಾಡ್ತಾರೆ, ಅದನ್ನೆಲ್ಲನೂ ಕಾಲ ಬರ್ತೈತೆ ಅವಾಗ ಹೇಳ್ತೀನಿ. ಸರಿ, ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ಗೆ ಸಂಬಂಧಪಟ್ಟಂತೆ ನಿಮ್ಮ ಒಪ್ಪಿಗೆ ಇದೆಯಾ ಸರ್? ಸರ್, ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಅಂತ ನಾವು ಹೆಸರಿಟ್ಟಿಲ್ಲ, RCB ಅಂತ ಹೆಸರಿಟ್ಟಿಲ್ಲ. ಎಲ್ಲ ಹಿಂದೂ ಸಮಾಜದ ಎಲ್ಲ ವರ್ಗ, ದಲಿತರು ಹಿಡಿದು ಎಲ್ಲ ವರ್ಗದ ಜನರ ಸಂಘಟನೆ ಮಾಡಬೇಕು. ಸಿದ್ದರಾಮಯ್ಯ ಸರ್ಕಾರ ಕೇವಲ ಮುಸ್ಲಿಂ ತುಷ್ಟೀಕರಣದಲ್ಲಿದೆ, ಹಿಂದೂಗಳಿಗೆ ಅನ್ಯಾಯ ಆಗ್ತಾಯಿದೆ, ಗಣೇಶನೇ ಅರೆಸ್ಟ್ ಮಾಡುವಷ್ಟು ಕೀಳುಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಇದರ ಎಲ್ಲದರ ವಿರುದ್ಧ ಇವತ್ತು ಹಿಂದುಳಿದ ಸಮುದಾಯದಲ್ಲಿ ಸಹಿತ ಸಿದ್ದರಾಮಯ್ಯನವರ ಇವತ್ತಿನ ನಡವಳಿಕೆ ಏನಿದೆ ಒಂದೂವರೆ ವರ್ಷದಿಂದ, ಅವರು ಬರೀ ಮುಸ್ಲಿಮರ ಒಬ್ಬ ಹಿತೈಷಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಹಿಂದೂಗಳ ಪರವಾಗಿ, ಹಿಂದುಳಿದವ್ರ ಪರವಾಗಿ, ದಲಿತರ ಪರವಾಗಿ ಯಾವುದೇ ಕೆಲಸ ಮಾಡ್ತಾ ಇಲ್ಲ. 14,000 ಕೋಟಿ ರೂಪಾಯಿ ದಲಿತರಿಗೆ SC SCP TSP ತಿಂದು ಹಾಕಿದ್ರು. ಅಲ್ಲಿಂದ ವಾಲ್ಮೀಕಿ ಹಗರಣ ಅಲ್ಲೇ ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡಿದ್ರು. ಇದೆಲ್ಲ ನೋಡಿದ್ಮೇಲೆ ಹಿಂದುಳಿದವರ ಬಲ್ಲಿನೂ ಸಹ ಸಿದ್ದರಾಮಯ್ಯವ್ರ ಬಗ್ಗೆ ಇವತ್ತು ಭಾಳಷ್ಟು ಒಂದು ನಿರಾಶೆ ಮೂಡಿದೆ. ಅದಕ್ಕೆ ನಾವು ಸಂಘಟನೆ, ಅಲ್ಲಿ ಈಶ್ವರಪ್ಪನವರು ಒಬ್ಬ ಹಿಂದುಳಿದ ನಾಯಕರಿದ್ದಾರೆ, ನಾವು ಎಲ್ಲರೂ ಕೂಡಿ, ಬರೀ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣಗೆ ಸೀಮಿತ ಇಲ್ಲ, ಸಮಸ್ತ ಹಿಂದೂಗಳು ಎಲ್ಲ ದಲಿತರು ಹಿಡಿದು ಲಿಂಗಾಯತರು ಬ್ರಾಹ್ಮಣರು ಹಿಡಿದು ಒಂದು ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡುವಂಥ ಹೋರಾಟ ಮಾಡ್ತೀವಿ. ಇಷ್ಟು ಅಗ್ರೆಸಿವ್ ಆಗಿ ಹೋಗ್ತಿರುವಂತ ಯತ್ನಾಳ್ ಅವರಿಗೆ ಪಾರ್ಟಿಯಿಂದ ಬೆಂಬಲ ಇದೆಯಾ ಸರ್? ಇಲ್ಲ ಒಂದು ಕಡೆಗೆ ಕಾಂಗ್ರೆಸ್ ಬಿಜೆಪಿ ಹೈಕಮಾಂಡ್ ದೇವ್ರ ಬೆಂಬಲ ಇದ್ದಾರೆ, ಅಯೋಧ್ಯೆ ರಾಮ ಮಂದಿರದ ಬೆಂಬಲ ಇದೆ, ಗಣಪತಿಯ ಬೆಂಬಲ ಇದೆ, ನಮ್ಮ ದೇವ್ರ ಬೆಂಬಲ ಇದ್ದಾರೆ, ಎಲ್ಲರದ್ದು ಇದ್ದೇ ಇರ್ತದೆ. ಜಾತಿದ ನಾಯಕರನ್ನ ಭೇಟಿ ಮಾಡ್ತಾರೆ, ಪಕ್ಷ ವಿರೋಧಿ ಚಟುವಟಿಕೆ ಆಗ್ತಾ ಇದೆ ಅಂತ ಇವ್ರ ಮೇಲೆ ಆಕ್ಷನ್ ಆಗ್ಬೋದು ಅಂತ ಅವೆಲ್ಲ ನೀವು ಬರೀತೀರಿ, ನಿಮ್ಗೆ ಹೆಂಗೆ ಬೇಕು ಹಂಗೆ ಬರೀತೀರಿ, ನಾವೇನು ಮಾಡೋದು? ನೀವು ಮೀಡಿಯಾದವ್ರು ವಿಜಯೇಂದ್ರಿಗೆ ಎಬ್ಬಿಸ್ಬೇಕಂದ್ರೆ ವಿಜಯೇಂದ್ರ ಎಬ್ಬಿಸ್ತೀರಿ, ವಿಜಯೇಂದ್ರ ಬಗ್ಗೆ ಒಂದು ನೆಗೆಟಿವ್ ಬರೆದ್ರೆ ಮರುದಿವ್ಸ ಪಾಸಿಟಿವ್ ಹೊಡಿತೀರಿ. ಅವ್ರು ನಿಮ್ಮ ಮೀಡಿಯಾಕ್ಕೆ ಬಿಟ್ಟಿದ್ದು, ನಮಗೆ ಬಿಟ್ಟಿದ್ದಲ್ಲ. ನಿಮ್ಮ ಸಭೆ ಬರುವಂತ ದಿನಗಳಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ನಾಂದಿ ಆಡುತ್ತೆ ಸರ್? ಏನೋ ಗೊತ್ತಿಲ್ಲರಿ. ಈಗಂತೂ ಅದಕ್ಕೆ ನಮ್ಮ ಸಭೆ BJP ಒಳಗಿನ ವಿಚಾರವನ್ನು ಅರವಿಂದ್ ಲಿಂಬಾವಳಿ ಹೇಳ್ತಾರೆ. ಕಾಂಗ್ರೆಸ್ ಬೈದಿದ್ರು ಹೇಳ್ರಿ, ನಾ ಬೈತೀನಿ ಅಷ್ಟೇ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ಸರ್. ನೀವು ಕೂಡ ಹೋರಾಟವನ್ನು ಮಾಡ್ತೀರಿ ಸರ್ ಬರುವಂತ ದಿನಗಳಲ್ಲಿ? ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಹಿಂದೆ ಯಡಿಯೂರಪ್ಪನವರು ಇದೇ ರೀತಿ ಆದಾಗ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಂಥವರು ಏನು ಎನ್ಕ್ವೈರಿ ಮ್ಯಾಗೆ ತನಿಖೆ ಮೇಲೆ ಪ್ರಭಾವ ಬೀರ್ತಾರಂತೇಳಿ ಇದೇ ಸಿದ್ದರಾಮಯ್ಯನವರು ಹೇಳಿದರು. ಅದೇ ಒಂದು ಮಾನದಂಡವನ್ನು ಮಾನ್ಯ ಸಿದ್ದರಾಮಯ್ಯನವರು ಅದನ್ನು ಇವತ್ತು ತಾವು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ಬೇಕಂತ ಹೇಳ್ತೀನಿ. ಸರ್, ನೀವು ಬೇರೆ ಪ್ರತ್ಯೇಕ ಹೋರಾಟವನ್ನು ಮಾಡ್ತಾ ಇಲ್ಲ, ಬಿಜೆಪಿ ಹೋರಾಟದಲ್ಲೂ ಪಾಲ್ಗೊಳ್ತಾ ಇಲ್ಲ, ಬಟ್ ರಾಜೀನಾಮೆಗೆ ಆಗ್ರಹವನ್ನು ಮಾತ್ರ ಮಾಡ್ತಾ ಇಲ್ಲ. ನಾವು ಪ್ರತ್ಯೇಕ ಹೋರಾಟ ಮಾಡ್ತೀವಿ ಅಂತ ಎಲ್ಲಿಯೂ ಹೇಳಿಲ್ಲ. ಮತ್ತು ಈ ಒಂದು ಹೋರಾಟದ ಬಗ್ಗೆ ನಾನು ಮೊದಲೇ ಹೇಳಿದ್ದೆ, ನಂದು ಬೇರೆ ಕೆಲಸ ಇದೆ, ಬರೋದಾಗೋದಿಲ್ಲ ಅಂತ ಹೇಳಿದ್ದೆ. ನಂದೇನು ಅದರಲ್ಲಿ ತೊಂದರೆ ಇಲ್ಲ. ನಾನು ಯಾವಾಗಲೂ ಪಕ್ಷದ ಬಾವಿಗಿಳಿಯುವಂಥ ಸಂದರ್ಭದಾಗ ವಿಧಾನಸಭೆ ಒಳಗೆ ಇಳಿದಿದ್ದೀವಿ. ಈ ಸರ್ಕಾರ ವಿರುದ್ಧ ಹೋರಾಟ ಮಾಡಿದ್ದೀವಿ. ನಾನು ಡಿ ಕೆ ಶಿವಕುಮಾರ್ ಬಳಿ ಹೋಗಿ ಪತ್ರಗಳ ಮೇಲೆ ಸಹಿ ಮಾಡಿಸ್ಕೊಂಡಿಲ್ಲ.
ಪ್ರಾಮಾಣಿಕವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಬಾವಿಯಲ್ಲಿ ಕೂತೀನಿ. ಯಾರು ಸಹಿ ಮಾಡಿಸ್ಕೊಂಡಾರ ಅವ್ರ ಬಗ್ಗೆ ನೀವು ಹೋಗಿ ಕೇಳ್ರಿ. ನೀವು ಏನ್ರಿ ಉಗ್ರ ಹೋರಾಟ ಹತ್ತೀರಿ, ಒಂದು 20 ಡಿ ಕೆ ಶಿವಕುಮಾರ್ ಕಡೆ ಸಹಿ ಮಾಡಿಸ್ಕೋತೀರಿ, ನಿಮ್ಮ ನೈತಿಕತೆ ಏನಂತ ಅವ್ರಿಗೆ ಕೇಳ್ರಿ. ನೀವು ರಾಜೀನಾಮೆ ಕೇಳ್ತಿದ್ರು ಮುಖ್ಯಮಂತ್ರಿಗಳು, ಆದ್ರೆ ಕಾಂಗ್ರೆಸ್ ನಾಯಕರು ಬಿಜೆಪಿ 2 ಬಣ ಇದೆ, ಮೊದಲು ಅದನ್ನ ನೋಡ್ಕೊಳ್ಳಿ ಫಸ್ಟ್ ಅಂತ ನಿಮ್ಮನ್ನ ಸೇರಿದಂತೆ ಅವ್ರು ಬಿ ಜೆ ಪಿಯಲ್ಲಿ 28 ಅದೋ 40 ಅದೋ ಅವ್ರಿಗೆ ಏನು ಬೇಕಾಗಿಲ್ಲ. ಕಾಂಗ್ರೆಸ್ನಲ್ಲಿ 8 ಮಂದಿ ಮುಖ್ಯಮಂತ್ರಿಗಳದೋ 8 ಬಣ ಅದಾವ. ಕಾಂಗ್ರೆಸ್ ಸಿದ್ದರಾಮಯ್ಯ ಬಣ ಬೇರೆ, ಡಿ ಕೆ ಈ ಎಲ್ಲ ಹೋರಾಟದ ಹಿಂದೆ ಯಾರದಾರಪ್ಪ? ಇವೆಲ್ಲ ಅವ್ರನ್ನ ಸಿದ್ದರಾಮಯ್ಯನವ್ರ ವಿರುದ್ಧ ಇರುವಂಥದ್ದು, ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಇರುವಂಥ ಎಲ್ಲ ಮಾಹಿತಿ ಕೊಡೋರು ಯಾರು? ಅವ್ರ ಪಾರ್ಟಿಯವರೇ. ಯಾರು ಸರ್? ಡಿ ಕೆ ಶಿವಕುಮಾರ್ ಅವರೇ ಭಾಳ ಪ್ರಭಾವಿ ನಾಯಕ ಕರ್ನಾಟಕದ. ಅವ್ರು ಕೊಡ್ಲಕತ್ತಾರ, ನಾವಲ್ಲ. ನಮಗೆ ಅವ್ರ ಮಾಹಿತಿ ಸಿಗುವುದೇ ನಮ್ಮ ಪಕ್ಷದವ್ರಿಗೆ ಅವರಿಂದಲೇ. ಯಾಕಂದ್ರೆ ಅವ್ರನ್ನ ಸಿದ್ದರಾಮಯ್ಯನ ಇಳಿಸ್ಬೇಕಂತೇಳಿ ದೊಡ್ಡ ಷಡ್ಯಂತ್ರ ಕಾಂಗ್ರೆಸ್ನಲ್ಲಿ ನಡೆದಿದೆ. ಬಿ ಜೆ ಪಿಯಲ್ಲಿ ಏನೂ ಇಲ್ಲ. ಬಿ ಜೆ ಪಿ ನೈತಿಕ ಹೊಣೆ ಹೊತ್ತು ಇವತ್ತು ಏನು ಹೈಕೋರ್ಟ್ ತೀರ್ಪು ಕೊಟ್ಟಿದ್ದು ಅದ್ರ ಮೇಲೆ ಅದನ್ನು ಆಧರಿಸಿ ರಾಜೀನಾಮೆ ಕೊಡ್ಬೇಕಂತ ಅನ್ನೋದೇ ಅಷ್ಟೇ ಬಿ ಜೆ ಪಿಯ ಒಂದು ಇದು ನಿರ್ಣಯ. ಈ ವಿಚಾರದಲ್ಲಿ ನಿಮ್ಮ ಪಕ್ಷದ ನಾಯಕರು ಸಮರ್ಥವಾಗಿ ಹೋರಾಟ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ ಸರ್ ತಮಗೆ? ನಾವು ಇದು ಇನ್ನೂ ಕಾಲು ಪಕ್ವಾಗೆಲ್ಲ ಆಯ್ತಂದ್ರೆ ಹೇಳಕ್ಕೆ ಚಾಲು ಮಾಡ್ತೀನಿ. ಇನ್ನೊಂದು ವಾರ ಟೈಮ್ ಕೊಡ್ರಿ. ಈ ವಿಜಯದಶಮಿ ಮುಗೀಲಿ, ಇವರೆಲ್ಲ ನೋಡ್ತೀನಿ ಏನು ಹೆಂಗೆ ಹೋರಾಟ ಮಾಡ್ತಾರೆ, ಯಾರು ಅಬ್ಸೆಂಟ್ ಉಳಿತಾರ, ಯಾರು ಪ್ರಾಮಾಣಿಕ ಹೋರಾಟ ಮಾಡ್ತಾರೆ, ಸಿದ್ದರಾಮಯ್ಯನವ್ರ ಬಗ್ಗೆ ಉಗ್ರವಾಗಿ ಯಾರು ಮಾತಾಡ್ತಾರೆ, ಅದನ್ನೆಲ್ಲನೂ ಕಾಲ ಬರ್ತೈತೆ ಅವಾಗ ಹೇಳ್ತೀನಿ. ಸರಿ, ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ಗೆ ಸಂಬಂಧಪಟ್ಟಂತೆ ನಿಮ್ಮ ಒಪ್ಪಿಗೆ ಇದೆಯಾ ಸರ್? ಸರ್, ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಅಂತ ನಾವು ಹೆಸರಿಟ್ಟಿಲ್ಲ, RCB ಅಂತ ಹೆಸರಿಟ್ಟಿಲ್ಲ. ಎಲ್ಲ ಹಿಂದೂ ಸಮಾಜದ ಎಲ್ಲ ವರ್ಗ, ದಲಿತರು ಹಿಡಿದು ಎಲ್ಲ ವರ್ಗದ ಜನರ ಸಂಘಟನೆ ಮಾಡಬೇಕು. ಸಿದ್ದರಾಮಯ್ಯ ಸರ್ಕಾರ ಕೇವಲ ಮುಸ್ಲಿಂ ತುಷ್ಟೀಕರಣದಲ್ಲಿದೆ, ಹಿಂದೂಗಳಿಗೆ ಅನ್ಯಾಯ ಆಗ್ತಾಯಿದೆ, ಗಣೇಶನೇ ಅರೆಸ್ಟ್ ಮಾಡುವಷ್ಟು ಕೀಳುಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಇದರ ಎಲ್ಲದರ ವಿರುದ್ಧ ಇವತ್ತು ಹಿಂದುಳಿದ ಸಮುದಾಯದಲ್ಲಿ ಸಹಿತ ಸಿದ್ದರಾಮಯ್ಯನವರ ಇವತ್ತಿನ ನಡವಳಿಕೆ ಏನಿದೆ ಒಂದೂವರೆ ವರ್ಷದಿಂದ, ಅವರು ಬರೀ ಮುಸ್ಲಿಮರ ಒಬ್ಬ ಹಿತೈಷಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಹಿಂದೂಗಳ ಪರವಾಗಿ, ಹಿಂದುಳಿದವ್ರ ಪರವಾಗಿ, ದಲಿತರ ಪರವಾಗಿ ಯಾವುದೇ ಕೆಲಸ ಮಾಡ್ತಾ ಇಲ್ಲ. 14,000 ಕೋಟಿ ರೂಪಾಯಿ ದಲಿತರಿಗೆ SC SCP TSP ತಿಂದು ಹಾಕಿದ್ರು. ಅಲ್ಲಿಂದ ವಾಲ್ಮೀಕಿ ಹಗರಣ ಅಲ್ಲೇ ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡಿದ್ರು. ಇದೆಲ್ಲ ನೋಡಿದ್ಮೇಲೆ ಹಿಂದುಳಿದವರ ಬಲ್ಲಿನೂ ಸಹ ಸಿದ್ದರಾಮಯ್ಯವ್ರ ಬಗ್ಗೆ ಇವತ್ತು ಭಾಳಷ್ಟು ಒಂದು ನಿರಾಶೆ ಮೂಡಿದೆ. ಅದಕ್ಕೆ ನಾವು ಸಂಘಟನೆ ಅಲ್ಲಿ ಈಶ್ವರಪ್ಪನವರು ಒಬ್ಬ ಹಿಂದುಳಿದ ನಾಯಕರಿದ್ದಾರೆ. ನಾವು ಎಲ್ಲರೂ ಕೂಡಿ, ಬರೀ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣಗೆ ಸೀಮಿತ ಇಲ್ಲ, ಸಮಸ್ತ ಹಿಂದೂಗಳು ಎಲ್ಲ ದಲಿತರು ಹಿಡಿದು ಲಿಂಗಾಯತರು ಬ್ರಾಹ್ಮಣರು ಹಿಡಿದು ಒಂದು ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡುವಂಥ ಹೋರಾಟ ಮಾಡ್ತೀವಿ. ಇಷ್ಟು ಅಗ್ರೆಸಿವ್ ಆಗಿ ಹೋಗ್ತಿರುವಂತ ಯತ್ನಾಳ್ ಅವರಿಗೆ ಪಾರ್ಟಿಯಿಂದ ಬೆಂಬಲ ಇದೆಯಾ ಸರ್? ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ ಬಿಜೆಪಿ ಹೈಕಮಾಂಡ್ ದೇವ್ರ ಬೆಂಬಲ ಇದ್ದಾರೆ. ಅಯೋಧ್ಯೆ ರಾಮ ಮಂದಿರದ ಬೆಂಬಲ ಇದೆ, ಗಣಪತಿಯ ಬೆಂಬಲ ಇದೆ, ನಮ್ಮ ದೇವ್ರ ಬೆಂಬಲ ಇದ್ದಾರೆ, ಎಲ್ಲರದು ಇದ್ದೇ ಇರ್ತದೆ. ಜಾತಿದ ನಾಯಕರನ್ನ ಭೇಟಿ ಮಾಡ್ತಾರೆ, ಪಕ್ಷ ವಿರೋಧಿ ಚಟುವಟಿಕೆ ಆಗ್ತಾ ಇದೆ, ಇವ್ರ ಮೇಲೆ ಆಕ್ಷನ್ ಆಗ್ಬೋದು ಅಂತ ಅವೆಲ್ಲ ನೀವು ಬರೀತೀರಿ, ನಿಮ್ಗೆ ಹೆಂಗೆ ಬೇಕು ಹಂಗೆ ಬರೀತೀರಿ, ನಾವೇನು ಮಾಡೋದು? ನೀವು ಮೀಡಿಯಾದವ್ರು ವಿಜಯೇಂದ್ರಿಗೆ ಎಬ್ಬಿಸ್ಬೇಕಾದ್ರೆ ವಿಜಯೇಂದ್ರ ಎಬ್ಬಿಸ್ತೀರಿ, ವಿಜಯೇಂದ್ರ ಬಗ್ಗೆ ಒಂದು ನೆಗೆಟಿವ್ ಬರೋದ್ರಂದ್ರೆ ಮರುದಿವ್ಸ ಪಾಸಿಟಿವ್ ಹೊಡಿತೀರಿ. ಅವ್ರು ನಿಮ್ಮ ಮೀಡಿಯಾಕ್ಕೆ ಬಿಟ್ಟಿದ್ದು, ನಮಗೆ ಬಿಟ್ಟಿದ್ದಲ್ಲ. ನಿಮ್ಮ ಸಭೆ ಬರುವಂತ ದಿನಗಳಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ನಾಂದಿ ಆಡುತ್ತೆ ಸರ್? ಏನೋ ಗೊತ್ತಿಲ್ಲರಿ. ಈಗಂತೂ ಅದಕ್ಕೆ ನಮ್ಮ ಸಭೆ BJP ಒಳಗಿನ ವಿಚಾರವನ್ನು ಅರವಿಂದ್ ಲಿಂಬಾವಳಿ ಹೇಳ್ತಾರೆ. ಕಾಂಗ್ರೆಸ್ಗೆ ಬೈದಿದ್ರು ಹೇಳ್ರಿ, ನಾ ಬೈತೀನಿ ಅಷ್ಟೇ.